ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ದ ಚಾನಲ್. ಇವತ್ತೊಂದು ಇನ್ನೊಂದು ವೆಡ್ಡಿಂಗ್ ಮೇಕಪ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಮ್ಮ ಮೇಕಪ್ ಇದ್ದಿದ್ದು ನಮ್ಮ ಹಿರಿಯೂರಲ್ಲೇ ಲೋಕಲ್ ಮೇಕಪ್ ಇದ್ದಿದ್ದು. ಸೊ ಇದು ತುಂಬಾ ಗ್ರ್ಯಾಂಡ್ ಆಗಿರೋಂತ ಮದ್ವೆ ಅಲ್ಲ, ತುಂಬಾ ಸಿಂಪಲ್ ಆಗಿರೋ ಮದ್ವೆ ಹಿರಿಯೂರ್ ಮಾರಿಕಣಿವೆಯಲ್ಲಿತ್ತು. ಸೊ ನಾವು ಬ್ರೈಡ್ ಹತ್ರ ಮಾತಾಡಿದಾಗ ಅವರು ಒಂದ್ 7:30ಗೆ ರೀಚ್ ಅಂದ್ರೆ ಲೇಟ್ ನೈಟ್ ರಿಸೆಪ್ಷನ್ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಗಿ ಬರ್ತೀವಿ ಅಂತ ಹೇಳಿದ್ರು. ಸೊ ಇದೇ ಮದ್ವೆ ಚೌಟ್ರಿ. ಇದು ಒಂದ್ ಸಮುದಾಯ ಭವನ್, ತುಂಬಾ ಸಿಂಪಲ್ ಆಗಿ ಚಿಕ್ಕದಾಗಿರೋ ಅಂತ ಚೌಟ್ರಿ ಇದು. ಸೊ ನಾವ್ ಹೋದಾಗ ಇನ್ನು ಡೆಕೋರೇಷನ್ ಅವ್ರು ಅವಾಗ ತಾನೇ ಬಂದು ಡೆಕೋರೇಷನ್ ನ ಮಾಡ್ತಿದ್ರು. ಸೊ ವರ್ಕ್ ನ ಇನ್ನು ಎಷ್ಟ್ ಲೇಟ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೇ ಡೌಟ್ ಅಲ್ಲಿ ಇದ್ವಿ ನಾವು. ಸೊ ನಾವು ಹೋದಾಗ್ಲೇನೆ 7 ಗಂಟೆ 7:30 ಆಗಿತ್ತು. ಸೊ ಬ್ರೈಡ್ ಇನ್ನೂ ಬಂದಿರಲಿಲ್ಲ. ಆಲ್ಮೋಸ್ಟ್ ಒಂದ್ 8:30 ಆಗುತ್ತೆ ಅನ್ನೋ ಒಂದು ಕನ್ಕ್ಲೂಷನ್ ಅಲ್ಲೇ ಇದ್ವಿ. ಸೊ ಇಲ್ಲಿ ದಿವ್ಯಾ ಬಂದು ರಿಂಗ್ ಲೈಟ್ ನ ಅರೇಂಜ್ ಮಾಡ್ಬಿಟ್ಟು ಹೊರಗಡೆ ಹೋಗೋಣ ಅಂತ. ಸೊ ಹೊರಗಡೆ ಬಂದ್ವಿ. ಸೊ ಟೀ ಏನಾದ್ರು ಕುಡಿಯೋಣ ಅಂತ. ಸೊ ಟೀ ಕುಡಿದು ಮತ್ತೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಬೇಕಿತ್ತು. ಸೊ ಟೀ ಕುಡಿಯೋಕೆ ಅಂತ ಆಚೆನೆ ಬಂದ್ವಿ. ಸೊ ನೀವೆಲ್ಲ ಯಾರೆಲ್ಲ ಮಾರಿಕಣಿವೆಯಲ್ಲಿ ಇದ್ದೀರಾ ನಿಮ್ಗೆ ಈ ಸ್ಪಾಟ್ ಎಲ್ಲ ಗೊತ್ತಿರುತ್ತೆ. ಸೊ ಮಾರಿಕಾಂಬ ಅಲ್ಲಿ ಕಣಿವೆ ಮಾರಮ್ಮ ದೇವಸ್ಥಾನ ಆಪೋಸಿಟ್ ಅಲ್ಲೇ ಇರೋದು. ಸೊ ನಾವು ಟೀ ಕುಡಿದು ಮುಗಿಸೋಷ್ಟ್ರಲ್ಲಿ ಸೊ ಕ್ಲೈಂಟ್ ಕೂಡ ಬಂದ್ರು. ನಾವ್ ಅಲ್ಲೇ ಆಚೆನೆ ನಿಂತಿದ್ರಿಂದ ಬಂದಿದ್ ಬೇಗನೆ ಗೊತ್ತಾಯ್ತು. ಸೊ ಕ್ಲೈಂಟ್ ಬರಕಿನ ಮುಂಚೆ ನಾನು ಆಲ್ರೆಡಿ ಸೆಟಪ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ರೆಡಿ ಮಾಡ್ಬಿಟ್ಟು ರೂಮ್ ನ ಲಾಕ್ ಮಾಡಿ ಆಚೆ ಹೋಗಿದ್ದು. ಸೊ ಕ್ಲೈಂಟ್ ಬಂದಿದ ತಕ್ಷಣ ನಾವು ವರ್ಕ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನು ಹುಡ್ಗನ್ ಕಡೆಯವರಾಗಿರ್ಲಿ ಯಾರು ಬಂದಿರ್ಲಿಲ್ಲ. ಸೊ ಹುಡುಗಿ ಅಷ್ಟೇ ನಾವು ತುಂಬಾ ಫೋರ್ಸ್ ಮಾಡಿ ಫೋನ್ ಮಾಡಿ ಮಾಡಿ ಕರೆದಿದ್ದಾಯ್ತು. ಸೊ ಈ ಟೈಮ್ ಅಲ್ಲಿ ಬ್ರೈಡ್ಗೂ ನಾವ್ ಏನು ಹೇಳಕ್ ಆಗಲ್ಲ, ಯಾಕಂದ್ರೆ ರಿಚುವಲ್ಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಮನೆಯವ್ರ ಕನ್ವಿನ್ಸ್ ಆಗಲ್ಲ. ತುಂಬಾ ಹಳ್ಳಿಗಳಲ್ಲಂತೂ ಇದು ತುಂಬಾ ಜಾಸ್ತಿನೇ. ಸ್ವಲ್ಪ ಏಜ್ ಆಗಿರೋರು ಅವ್ರಿಗೆ ಶಾಸ್ತ್ರಗಳೇ ತುಂಬಾ ಮುಖ್ಯ. ಸೊ ಹೌದು ನಿಜ. ಬಟ್ ಆದ್ರೆ ಬ್ರೈಡ್ಗೂ ಸ್ವಲ್ಪ ಅವ್ರ ಆಸೆಗಳನ್ನ ಪೂರೈಸಿ ಅಂತ ಹೇಳ್ತಿದೀವಿ ಅಷ್ಟೇ. ಸೊ ನಾನು ದಿವ್ಯಾ ಬ್ರೈಡ್ ವರ್ಕ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬಾ ಲಾಂಗ್ ಹೇರ್ ಇದ್ದಿದ್ರಿಂದ ಸ್ವಲ್ಪ ಹೇರ್ ಸ್ಟೈಲ್ ಕಷ್ಟನೇ ಇತ್ತು. ಸೊ ಆದ್ರೂನು ಬ್ಯಾಲೆನ್ಸ್ ಮಾಡ್ಲೇಬೇಕಿತ್ತು. ಸೊ ಕರ್ಲಿ ಹೇರ್ ನ ಅವ್ರಿಗೆ ಎಕ್ಸ್ಟೆನ್ಷನ್ ಅವಶ್ಯಕತೆ ಇರ್ಲಿಲ್ಲ. ಸೊ ಏನಕ್ಕೆ ಅವ್ರ ಹೇರ್ ತುಂಬಾ ಲಾಂಗ್ ಆಗಿ ಥಿಕ್ ಆಗಿದ್ರಿಂದ ಸೊ ಅವ್ರ ಹೇರ್ ಅಲ್ಲೇನೆ ಕ್ರಿಂಪಿಂಗ್ ಎಲ್ಲ ಮುಗಿಸ್ಕೊಂಡು ಬ್ಲೋ ಡ್ರೈ ಎಲ್ಲ ಮುಗಿಸಿ ಸೊ ಸಾರಿ ಬ್ಲೋ ಡ್ರೈಯರ್ ನ ಮುಗಿಸ್ಬಿಟ್ಟು ಸೊ ಕ್ರಿಂಪಿಂಗ್ ಎಲ್ಲ ಮುಗಿಸಿ ಪಾರ್ಟಿಷನ್ ಮಾಡಿ ಇವಾಗ ದಿವ್ಯಾ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ. ಸೊ ನಾನ್ ಅಷ್ಟರಲ್ಲಿ ಸ್ಕಿನ್ ನ ಪ್ರಿಪೇರ್ ಮಾಡಿ ಮೇಕಪ್ ನ ಸ್ಟಾರ್ಟ್ ಮಾಡಿದ್ದೆ. ಸೊ ನನ್ಗೆ ಮೇಕಪ್ ನಾನು ಒಂದ್ ½ ಅಲ್ಲಿ ಮೇಕಪ್ ನ ಕಂಪ್ಲೀಟ್ ಮಾಡ್ತೀನಿ. ಸೊ ಹೇರ್ ಸ್ಟೈಲ್ ತುಂಬಾ ಕಷ್ಟ. ಸೊ ನನ್ಗೆ ಎಷ್ಟಾಗುತ್ತೆ ನಂದು ವರ್ಕ್ ಮುಗಿದ ತಕ್ಷಣ ನನ್ಗೆ ಯಾರು ಹೇರ್ ಆರ್ಟಿಸ್ಟ್ ಆಗಿ ಬಂದಿರ್ತಾರೋ ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಅದ್ರಲ್ಲೂ ದಿವ್ಯಾ ಎಕ್ಸ್ಟ್ರಾರ್ನರಿ ಅಂದ್ರೆ ಎಕ್ಸ್ಟ್ರಾರ್ನರಿ ಅವಳು. ನಿಜವಾಗ್ಲೂ ನನ್ನ ಪೇಷಂಟ್ ನನ್ಗೆ ತುಂಬಾ ಹೈಪರ್ BP ಜಾಸ್ತಿ ಇರುತ್ತೆ ಆ ಸಿಚುವೇಶನ್ ಅಲ್ಲಿ. ಸೊ ಯಾಕೆಂದ್ರೆ ನಾವು ಆನ್ ಟೈಮ್ಗೆ ಬ್ರೈಡ್ ನ ಆಚೆ ಕಳಿಸ್ಬೇಕಾಗಿರುತ್ತೆ. ಆಮೇಲೆ ಸಿಚುವೇಶನ್ ಚೆನ್ನಾಗಿರಲ್ಲ, ಅಲ್ಲಿರೋ ಪ್ಲೇಸ್ ಚೆನ್ನಾಗಿರಲ್ಲ. ಅದೆಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಟ್ಟು ದಿವ್ಯಾ ತುಂಬಾ ಚೆನ್ನಾಗಿ ನನ್ಗೆ ಕೋಆರ್ಡಿನೇಟ್ ಮಾಡ್ತಾಳೆ. ಸೊ ದಿವ್ಯಾ ತುಂಬಾ ನೀಟಾಗಿ ಕೆಲಸನ ಮಾಡ್ತಾಳೆ. ಹಾಗೆ ಯಾವುದೇ ವಸ್ತುಗಳು ಅಲ್ಲಿ ಮಿಸ್ ಆಗ್ದಿರೋ ತರ ತುಂಬಾ ಏನದು ಕೇರ್ಫುಲ್ ಆಗಿ ತಗೊಂಡ್ ಬರ್ತಾಳೆ. ಸೊ ಇಲ್ಲಿ ನೋಡಿ ನಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಹೆಂಗಿರುತ್ತೆ ಅಂತ. ಸೊ ಹೇರ್ ಸ್ಟೈಲು ಮೇಕಪ್ ಎಲ್ಲ ಕಂಪ್ಲೀಟ್ ಆಯ್ತು ಆಲ್ಮೋಸ್ಟ್. ಸೊ ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದ್ರು. ನನ್ಗೆ ಹುಡುಗಿ ಕಣ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಗೆ ಲಿಪ್ ಶೇಪ್ ಕೂಡ ಅಷ್ಟೇ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿತ್ತು. ತುಂಬಾನೇ ಇಷ್ಟ ಆಯ್ತು ಅವ್ರಿಗೆ. ಇವರು ತೆಲುಗು ಬ್ರೈಡ್. ಸೊ ನಿಜವಾಗ್ಲೂ ರಾಧೇಶ್ವರಿ ಅಂತ ಇವ್ರ ಹೆಸರು. ನಿಜವಾಗ್ಲೂ ಅಂದ್ರೆ ತುಂಬಾ ನೀಟಾಗಿ ಕಾಣ್ತಾ ಇದ್ರು. ಇದೆಲ್ಲ ಕಾಸ್ಟ್ಯೂಮ್ ಬಂದು ಅವರು ಹುಡುಗನೇ ಸೆಲೆಕ್ಟ್ ಮಾಡಿದಂತೆ. ಅದು ಅವ್ರಿಗೆ ತುಂಬಾನೇ ಖುಷಿ ಇತ್ತು. ಸೋದ್ರ ಮಾವನ್ನೇ ಮದ್ವೆ ಆಗ್ತಿರೋದು ಇವರು. ಸೊ ಲುಕ್ ತುಂಬಾ ಸಖತ್ತಾಗಿ ಪ್ರಿಟಿಯಾಗಿ ಕಾಣಿಸಿದ್ರು. ನಮ್ಮ ಮೇಕಪ್ ನ ಇವತ್ತಿನವರೆಗೂ ಟ್ರಸ್ಟ್ ಮಾಡಿ ಯಾರೆಲ್ಲ ನಮ್ಮನ್ನ ಮೇಕಪ್ ಗೆ ಹೈರ್ ಮಾಡಿದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಫೈನಲ್ ಟಚ್ ಗೆ ನಾನು ಲಿಪ್ ಲೈನರ್ ನ ಅಪ್ಲಿಕೇಶನ್ ಮಾಡಿ ಫೈನಲ್ ಟಚ್ ನ ಮುಗಿಸ್ದೆ. ಸೊ ಅಲ್ಲಿ ಊಟದ ಅರೇಂಜ್ಮೆಂಟ್ಸ್ ಇನ್ನೂ ಆಗಿರಲಿಲ್ಲ, ಯಾಕಂದ್ರೆ ಇನ್ನು ಗ್ರೂಮ್ ಕೂಡ ಬಂದೇ ಇರಲಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಅಲ್ಲಿಂದ ಸೊ ಹಿರಿಯೂರ್ ಸಿಟಿಗೆ ಬಂದ್ವಿ. ಅಲ್ಲಿ ಬಂದು ಹೋಟೆಲ್ ಒಂದ್ರಲ್ಲಿ ಊಟನ ಮುಗಿಸ್ಕೋಬೇಕಿತ್ತು. ಸೊ ಮದ್ವೆ ಮನೇಲಿ ಊಟ ಇನ್ನು ಅರೇಂಜ್ಮೆಂಟ್ಸ್ ಆಗಿರಲಿಲ್ಲ. ತುಂಬಾ ಲೇಟ್ ನೈಟ್ ಆಗಿತ್ತು. ಸೊ ನಮಗೂ ಆಲ್ಟಿಂಗ್ ವ್ಯವಸ್ಥೆ ಇರ್ಲಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಹಿರಿಯೂರು ಟೌನ್ ಗೆ ಬಂದು ಊಟ ಎಲ್ಲ ಮುಗಿಸಿ ನಾವು ಕೂಡ ರೂಮ್ ನ ರೆಂಟ್ ಗೆ ಬೈ ಮಾಡಿ ಸೊ ಆಲ್ಟ್ ಆಗಿ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬ್ರೈಡ್ ವರ್ಕ್ ಗೆ ಹೋಗ್ಬೇಕಿತ್ತು, ಮುಹೂರ್ತಂ ಲುಕ್ ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಗೈಸ್, ಮುಹೂರ್ತಂ ಲುಕ್ ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಕನ್ನಡ ಸದಾ